ಇವತ್ತು JCB ಬಂದಿತ್ತು ಏನಕ್ಕಂತಂದ್ರೆ ತಿಪ್ಗೊಬ್ಬರನ್ನ ತುಂಬಿಟ್ಟು ತೋಟಕ್ಕೆ ಹೊಡಿಬೇಕಾಗಿತ್ತು. ಸರಿ ಮುಟ್ಟಿದ್ದೆ ಟ್ಯಾಕ್ಟಿದಾಗ ಲೋಡ್ ಮಾಡ್ಬಿಟ್ಟು ಟ್ಯಾಕ್ಟಿ ಹೊಲ್ದ ಕಡೆ ಹೋದೆ. ನಾನು JCB ಕರ್ಕೊಂಡು ನಮ್ಮ ಮನೆ ಹತ್ರ ಬಂದೆ. ಯಾಕಂತಂದ್ರೆ ಏಲಕ್ಕಿ ಬಾಳೆಹಣ್ಣು ಊತಿದ್ದೆ ನಮ್ಮ ಮನೆ ಹತ್ರ. ಇದು ಊತಿ 5 ವರ್ಷ ಆಗಿತ್ತು. ಫಸಲು ಸ್ವಲ್ಪ ಕಡಿಮೆ ಬೀಳ್ತಾಯಿತ್ತು. ಅದಕ್ಕೆಲ್ಲ ಕಿತ್ಬಿಟ್ಟು ಹೊಸದುಳು ಅಂದ್ಬಿಟ್ಟು ಎಲ್ಲ JCB ಕೈಗ ಕ್ಲೀನ್ ಆಗಿ ಕಿಳಿಸಿದ್ನೆಲ್ಲ ಎತ್ತಿ ನಮ್ಮ ತಿಪ್ಪಿಗೆ ಹೊಡೆದೆ. ಯಾಕಂತಂದ್ರೆ ಗೊಬ್ಬರ ಆಗ್ಲೇ ಮುಟ್ಟಿದ್ದು. ಅದೆಲ್ಲ ಆದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ತೋಟಕ್ಕೆ ಹೋದ್ರೆ. ಯಾಕಂತಂದ್ರೆ ಗೊಬ್ಬರ ಚೆಲ್ಬೇಕಾಗಿತ್ತು. ನಾನು ಹೊಡೆದಿರೋದು ಇವತ್ತು ಎಷ್ಟು ಲೋಡ್ ಅಂತ ಒಂದ್ ಎಕರೆಕ್ ಅಂತಂದ್ರೆ 8 ಲೋಡ್ ನಾಟಿ ಗೊಬ್ಬರ ಹೊಡೆದಿದ್ದೀನಿ. ಸರಿ ಮುಟ್ಟಿದ್ದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಕ್ಲೀನ್ ಆಗಿ ಚೆಲ್ತಾ ಇದ್ರಿ. ಚೆಲ್ಬೇಕಾದ್ರೆ ಟೈಮ್ ನೋಡಿದ್ರೆ 9 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ ಟಿಫನ್ ಕೂಡ ತಂದಿದ್ನೋ, ಜೊತೆಗ ನೀರು ಕೂಡ ತಂದಿದ್ನೋ. ನನ್ನ ಫ್ರೆಂಡ್ ಕೇಳ್ದೆ ಇವಾಗ ಇನ್ನ ತಿನ್ನಲ್ಲ, ಎಲ್ಲ ಚೆಲ್ಲಿದಾದ್ಮೇಲೆ ತಿಂತೀರಂದೆ. ಇದನ್ನೆಲ್ಲ ಚೆಲ್ಲಾಕ ಟೈಮ್ ನೋಡಿದ್ರೆ ಬೆಳಿಗ್ಗೆ 10:15 ಆಗಿತ್ತು. 1 ಎಕರೆ ಬೈಲ್ ಚೆಲ್ಲಾಕಿದ್ರಿ ನಾವು ಫ್ರೆಂಡ್ಸ್ ಎಲ್ಲ. ಇದೆಲ್ಲ ಆದ್ಮೇಲೆ ಈ ಕಡೆ ಶೆನ್ಕಿಲ್ದಾಗ ಮಣ್ಣಿತ್ತು. ಚೆಲ್ಲಿದ ಬೈಲು ಈ ತರ ಇತ್ತು. ಆ ಶೆನ್ಕಿಲ್ದಾಗ ಮಣ್ಣಿರೋದನ್ನ ಕ್ಲೀನ್ ಆಗಿ ಈ ತರ ಉಜ್ಜಿದ್ರಿ. ಯಾಕಂತಂದ್ರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲಂತೆ. ನಮ್ಮ ಹಳ್ಳಿ ಜನ ಹೇಳೋದು ಕ್ಲೀನ್ ಆಗಿ ಉಜ್ಬೇಕು ಅನ್ಬಿಟ್ಟು. ಸರಿ ಆಯ್ತು ಅನ್ಬಿಟ್ಟಿದ್ದೆ. ನಮ್ಮ ಫ್ರೆಂಡ್ ಟಿಫನ್ ತಂದಿದ್ನೋ. ಟಿಫನ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟಿಫನ್ ತಿಂದ್ರಿ. ಟಿಫನ್ ಜೊತೆಗ ಸ್ನಾಕ್ಸ್ ಕೂಡ ತಂದಿದ್ನೋ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸ್ನಾಕ್ಸ್ ತಿನ್ಬಿಟ್ಟು ನಾನು ಇಲ್ಲೇ ಇರ್ರಿ, ನಾನು ಟ್ಯಾಕ್ಸಿ ಎತ್ಕೊಂಬತ್ತೀನಿ ಅಂತಂದೆ. ಹೋಗ್ಬಿಟ್ಟು ನಾನು 5 ಹಾಕೊಂಡು ಕ್ಲೀನ್ ಆಗಿ ಉಳ್ತಾ ಇದ್ದೆ. ಯಾಕಂತಂದ್ರೆ ಗೊಬ್ಬರ ಚೆಲ್ಲಿದನ್ನ ಕ್ಲೀನ್ ಆಗಿ ಮಿಕ್ಸ್ ಆಗ್ತದೆ. ಇದನ್ನ ಉಳಕ್ ಏನ್ ಕಾಪ ಉಳ್ತಾ ಇರೋದಂದ್ರೆ ಟಮಾಟನ ಉಳಕ. ಸರಿ ಮುಟ್ಟಿದ್ದೆ ನಮ್ದ್ರಾಗ ಇದು ಬಜ್ಜಿದು ಬಾಳೆಗೆ ಗೊಲೆ ಬಿಟ್ಟಿತ್ತು. ಸರಿ ಮುಟ್ಟಿದ್ದೆ 2 ಗೊಲೆ ಎತ್ತು ಕೊಟ್ಟೆ. ಹೋಗ್ಬಿಟ್ಟು ಮಾರ್ಕೆಟ್ ಹಾಕ್ಬಿಟ್ಟು ನನ್ನ ಫ್ರೆಂಡ್ಸ್ ನನ್ಕ ಈ ನೀರುನು ಮತ್ತೆ ಸ್ನಾಕ್ಸ್ ಎಲ್ಲ ತಂದ್ಬಿಡು ಅಂತಂದೆ. ನನ್ನ ಫ್ರೆಂಡ್ ಪಾಪ ಹೋಗಿ ಪಾನಿಪುರಿ ಮತ್ತೆ ಮಸಾಲ ಪುರಿ ಮತ್ತೆ ಮೀನ್ ಕೂಡ ತಂದಿದ್ನು. ಬೆಳಗ್ಗೆಯಿಂದ ನನ್ನ ಜೊತೆಗ ಪಾಪ ಕಷ್ಟ ಬಿದ್ದಿದ್ರು. ಅದಕ್ಕೋಸ್ಕರ ಇದೆಲ್ಲ ತರಿಸಿದ್ದು. ಇದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಮನೆಗೆ ಹೋಗಕ ರಾತ್ರಿ 9 ಗಂಟೆ ಆಗಿತ್ತು. ಇವತ್ತಿನ